ದೇವರನ್ನ ಫಸ್ಟ್ ಪೂಜೆ ಮಾಡಿ ಅದಾದ್ಮೇಲೆ ಸಿನಿಮಾ ತೋರಿಸ್ತೀವಿ. ಇವರು ಇಡೀ ಸಿನಿಮಾ ದೇವರನ್ನ ತೋರಿಸಿದ್ದಾರೆ. ಇನ್ನು ಎಷ್ಟು ಶಕ್ತಿ ಇರ್ಬೋದು ಅಂತ ಈ ಟೀಸರಲ್ಲೇ ಗೊತ್ತಾಗುತ್ತೆ. ನನ್ನ ಲೆಕ್ಕದಲ್ಲಿ ಇದು ನೋಡಿದ್ಮೇಲೆ ಇವ್ರು ದೇವಿನೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ. ಇನ್ನು ಯಾರ್ದು ಬರೀ ಕಳಿಸ್ತೀನಿ ಇದ್ರೆ ಸಾಕು, ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡ ಅವರ ಶ್ರಮ ಇದರಲ್ಲಿ ಕಾಣಿಸುತ್ತೆ. ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ, ಆ ದೇವಿ ಮೇಲಿನ ಪ್ರೀತಿ, ಅದ್ರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು. ಈ ಕಿರಣ್ ಅವರು, ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರ. ಸಿನಿಮಾಕ್ಕೆ ನಮ್ಮ ನಂದುಜಿನ್ ಬಿಡೋಕ್ಕಾಗಲ್ಲ. ಸೌಂಡ್ ಎಫೆಕ್ಟ್ಸ್ ನಾನು ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬ ಖುಷಿ ಆಗುತ್ತೆ. ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನೊಂದು ಇನ್ಪುಟ್ಗಳನ್ನ ಅವ್ರು ಕೊಟ್ಟವಾಗ ಔಟ್ಪುಟ್ಟಲ್ಲಿ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ, ನನಗೆ ಆದಂಥ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಗಳ ಮೇಲಿರಲಿ. ಎಲ್ಲರಿಗೂ ಇವ್ರ ರೀತಿಯೇ ಬೆಳಕು ಸಿಗಲಿ. ಎಲ್ಲರೂ ಅಂದರೆ ಹೇಗೆ ಹೇಳ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಆಸೆಗಳನ್ನು ಹೊತ್ಕೊಂಡವರಿಗೆ ಎಲ್ಲೋ ಒಂದು ಸಣ್ಣ ಪುಷು. ಇಲ್ಲಿ ಫೈನಾನ್ಷಿಯಲ್ ಅನ್ನೋಕ್ಕಿಂತ ಇಂಪಾರ್ಟೆಂಟು ಬೆಳಕು ತೋರಿಸೋರು, ಅದನ್ನು ಗುರುತಿಸೋರು ತುಂಬ ಅಗತ್ಯ ಆಗ್ತದೆ. ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬ ಅಗತ್ಯ. ಆ ರೀತಿಯಲ್ಲಿ ನೀವು ಇವತ್ತಿನ ತನಕನೂ ಆ ಬೆಳವಣಿಗೆಯನ್ನು ತೋರಿಸ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಇದ್ದ ಹಾಗೆ ಈ ಸಿನಿಮಾಗಳಿಗೂ ಇರಲಿ. ಈ ಮಾಡಿದಂಥ ಎಲ್ಲ ಪಾತ್ರದ ವರ್ಗದವರು ನನ್ನ ಪರಿಚಯದವರೇ. ಭಾಳ ಖುಷಿ ಆಯ್ತು. ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರೂ ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು. ಅದು ಫಸ್ಟ್ ಟೀಸರ್, ಇನ್ನು ಟ್ರೈಲರ್ ಬರಬೇಕಿದೆ. ಇನ್ನು ಟ್ರೈಲರ್ ಹೆಂಗಿರ್ಬೋದು, ಬಟ್ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ. ನಿಮ್ಮೆಲ್ಲರೂ ಶುಭ ಹಾರೈಕೆ. ಸದ್ಯಕ್ಕೆ ಓಡಾಡಬೇಡಿ, ಒಂದು ನಿಮಿಷ ಇರುತ್ತೆ. ಸಿಂಹರೂಪಿಣಿ ಚಿತ್ರದ ಪೋಸ್ಟರ್ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರದ ಟೀಸರ್ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಮೂಡಿ ಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ. KM ನಂಜುಂಡೇಶ್ವರ ಅವರ ನಿರ್ಮಾಣ, ಕಿರಣ್ ರಾಜ್ ಅವರ ನಿರ್ದೇಶನ, ಆಕಾಶ್ ಪರ್ವ ಅವರ ಸಂಗೀತ, ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ತಾವು ಗಮನಿಸ್ತಾ ಇದ್ದೀರಿ. ಪೋಸ್ಟರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರವೂ ಕೂಡ ಅಷ್ಟೇ ಅದ್ಭುತವಾಗಿರಲಿದೆ ಅನ್ನುವಂತಹ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಸುಬ್ಬೇಗೌಡ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ನಾನು ಈ ಮೂವಿ ಸಿಂಹರೂಪಿಣಿ ಏನು ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಿರಣ್ ರಾಜ್ ಸರ್ ಅಂತೂ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಹಾಗೆ KM ನಂಜುಂಡಯ್ಯ ಸರ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತೀಡಿ ಕೆಲಸವನ್ನು ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನು ನಿಭಾಯಿಸಿದ್ದೀನಿ. ತುಂಬ ಖುಷಿ ಆಗುತ್ತೆ. ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ. ಸೊ ತುಂಬ ಖುಷಿ ಆಗ್ತಿದೆ. ಇದು ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶಸ್. ತಮ್ಮ ಪಾತ್ರ ಸಿನಿಮಾದಲ್ಲಿ ಅಭಿನಯಿಸಿದ್ದು ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಅಂತ. ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಾತಾಡಿ. ಖುಷಿ, ಹೇಗಿತ್ತು ಸಿಂಹರೂಪಿಣಿಲಿ? ಯಾವ ಕ್ಯಾರೆಕ್ಟರ್ ತಮ್ಮದು? ದೇವಿ ಪಾತ್ರ ಮಾಡಿದ್ದೀನಿ. ನಾನು ದೇವಿ ಪಾತ್ರವನ್ನ ಮಾಡಿದ್ದೀನಿ. ಖುಷಿ. ಅಪ್ಪ ಏನು ಟಿಪ್ಸ್ ಕೊಟ್ಟಿಲ್ವಾ ಈ ತರ ಆಕ್ಟ್ ಮಾಡ್ಬೇಕು, ಆ ತರ ಆಕ್ಟ್ ಮಾಡ್ಬೇಕಂತ? ಇಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ತುಂಬಾ ಈಸಿ ಸರ್ ಇದು. ಓಕೆ, ಸೊ ಕಿರಣ್ ರಾಜ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಸ್ಟ್ರಿಕ್ಟ್ ಇದ್ರ ಹೇಗೆ? ಇಲ್ಲ, ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮ್ಗೆ ಎಷ್ಟು ಹೆಂಗ್ ಅನ್ಸುತ್ತೆ ಹಂಗೆ ಮಾಡು, ನಿಮ್ಗೆ ಎಷ್ಟು ಬರುತ್ತೆ ಆ ಥರ ಮಾಡು, ನಾವೇನು ಇದು ಮಾಡಲ್ಲ ಅಂತ ಹೇಳಿದ್ರು. ಸೂಪರ್, ಥ್ಯಾಂಕ್ ಯು ಖುಷಿ. ಬೇರೆ ಏನಾದರೂ ಹೇಳ್ತೀರಾ? ಇಲ್ವಾ? ಓ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಖುಷಿ. ಸೊ ಅಂಕಿತಾ ಅವ್ರಿಗೆ ಇದೊಂದು ದೊಡ್ಡ ಪಾತ್ರ. ಅಂಕಿತಾನು ತುಂಬಾ ಜನ ಜರ್ನಲಿಸ್ಟ್ ಆಗಿ ನೋಡಿರ್ತೀವಿ, ಆದ್ರೆ ಅವರು
ಸ್ಟಾರ್ಟ್ ಮಾಡಿದ್ದು ಕೆರಿಯರ್ನ ಒಬ್ಬ ಆಕ್ಟ್ರೆಸ್ ಆಗಿನೇ. ಸೊ ಮತ್ತೆ ಬ್ಯಾಕ್ ಟು ಸ್ಕ್ರೀನ್ ಅನ್ನೋ ಹಾಗೆ ಸಿಂಹರೂಪಿಣಿ ಒಂದು ಪ್ರಧಾನ ಪಾತ್ರ, ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವಳಾಗಿ ಅದು ನನ್ನ ಕಂಫರ್ಟ್ ಝೋನ್. ಈ ಕಡೆ ಬಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದಾಗೆ ನಾನು ವಿನು ಬಡಂಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಕಿನ್ನಲ್ ರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ, ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದ್ 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕತೆಗಳು, ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲ್ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ತರದ ಒಂದು ಪ್ರಯತ್ನಗಳು ಕಳೆದು ಹೋಗಿದೆ. ಆ ತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು. ಅವರಿಬ್ರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್. ನನಗೆ ಪ್ರತಿಯೊಂದು ದಿನಾನು ಕಿನ್ನಲ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ, ರವಿ ಸರ್ ಇದ್ದಾರೆ, ರವಿ ಸರ್ ಇದ್ದಾರೆ ಅಂತ. ಅವರು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದ್ದಾರೆ, ನಾನು ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಜಾಸ್ತಿ ರಿವೀಲ್ ಮಾಡಲ್ಲ. ಸಿಂಧು ಅನ್ನೋ ಪಾತ್ರ, ಖಳನಾಯಕನ ಮಗಳ ಪಾತ್ರ, ಗೌಡ್ರ ಮಗಳು ದಿನೇಶ್ ಮಂಗಳೂರು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ. ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಂದು ಪಾತ್ರನು. 60 ಜನ ಆರ್ಟಿಸ್ಟ್ ಇದ್ದಾರೆ. ಅಂದ್ರೆ ಈಗ ನಾನು ಹೀರೋಯಿನ್ ಅಥವಾ ಮೇನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅನ್ಸುತ್ತೆ ಹಂಗೆ ಹೇಳಿದ್ರೆ. ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತೀವಿ ಇಲ್ಲಿ, ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು. ಮೊದಲನಾಗಿ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ನಾವು ಒಂದು ನಿಮ್ಮಷ್ಟೇ ನಾವು 20 ವರ್ಷ ನಾವು ನೀವೆಲ್ಲ ಒಂದು ಜರ್ನಿ ಮಾಡಿದ್ದು. ಸೊ ನಾವು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದರೆ ನನಗೆ ಸ್ನೇಹಿತರು. ನಮ್ಮ ಊರಿನ ಪಕ್ಕದ ಊರು ಕಿನ್ನಲ್ ರಾಜ್. ಸೊ ಆ ಮನುಷ್ಯನಲ್ಲಿ ಒಂದು ಏನಂದರೆ ತುಂಬ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಅವ್ರದ್ದು ನಮ್ಮದು ಕಾಂಬಿನೇಷನ್. ಹಿಂದಿನ ಜೆಂಟಲ್ಮ್ಯಾನ್ ಮರಳಿ ಮನಸ್ಸಾಗಿದೆ ಸಾಂಗ್ ಕಿನ್ನಲ್ ರಾಜ ಅವರು ಬರೆದಿರೋದು. 100 ml ದಾಟಿದೆ. ಸೊ ಥ್ಯಾಂಕ್ ಯು ಕಿನ್ನಲ್ ರಾಜ್. ಸೊ ಅಂಥ ಅದ್ಭುತವಾದ ಸಾಹಿತ್ಯ ಬರೆಯೋದಕ್ಕೆ ಅದು ಹಾಗೆ ಸಾಧ್ಯ ಆಯಿತು. ಆಮೇಲೆ ಈ ಸಿನಿಮಾಕ್ಕೆ ಬಂದಾಗ ನನ್ನ ಎಂಟ್ರಿ ನೋಡಿದೆ, ನಮ್ಮ ಭಾಗದ ದೇವತೆ ಎಲ್ಲ ಇಟ್ಬಿಟ್ಟಿದ್ದಾರೆ ಏನು ಅಂತಂದೆ. ಆ ಕಡೆ ಕಲ್ಚರ್ ಸ್ವಲ್ಪ ಬೇರೆ ಬೇರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ನೇಟಿವಿಟಿ ತಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ಸಾರಿ ಹೇಳಿದ್ದೀನಿ, ನಮ್ಮ ಕಥೆಗಳನ್ನೇ ಮಾಡಬೇಕು, ನಮ್ಮ ಮಣ್ಣಿನ ಕಥೆಗಳನ್ನೇ ಮಾಡಬೇಕು. ಬೇರೆ ಕಥೆಗಳು ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಇದ್ದೇ ಇರ್ತವೆ, ಬಟ್ ನಾವು ನೋಡಿದ್ದು ನಮ್ಮ ಊರಿನ ಕಥೆಗಳು ಮಾಡಿದಾಗ ಜನಗಳಿಗೆ ಹತ್ರ ಆಗಕ್ಕೆ ಸಾಧ್ಯ ಅಂತ. ಸೊ ಆ ಪ್ರಯತ್ನ ಕಿನ್ನಲ್ ರಾಜ್ ಅವ್ರು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಟೀಸರ್ ಕಟ್ ಮಾಡಿದ ಎಡಿಟಿಂಗ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಭಾಳ ಹೆಮ್ಮೆ ಅನ್ಸೋದು ಇದೊಂದು ದೇಸಿ ಸಿನಿಮಾ ಅಂತ. ಯಾಕಂದರೆ ನಮಗೊಂದು ಒಂದು ಥರದ ಏನು ಪೂರ್ವಗ್ರಹ ಬೆಳೆದ್ಬಿಟ್ಟಿದೆ. ನಾವು ವಿದೇಶಿ ಕಥೆಗಳನ್ನು ಅಥವಾ ವಿದೇಶಿ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ. ನಮ್ಮತನವನ್ನು ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು. ಆ ದೇಶದಲ್ಲಿ ಕಿನ್ನಲ್ ರಾಜ್ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಈ ಸಿನಿಮಾದಲ್ಲಿ ಒಂದು 2 ಶೇಡೆಡ್ ಕ್ಯಾರೆಕ್ಟರ್ ಇದೆ, ಅದೆಲ್ಲೂ ನಾವು ರಿವೀಲ್ ಮಾಡೋಂಗಿಲ್ಲ. ನನ್ನ ಮೇಲೆ ಒಂದು ಹಾಡು ಕೂಡ ಚಿತ್ರೀಕರಿಸಿದ್ದಾರೆ, ಬಹಳ ಚೆನ್ನಾಗಿದೆ ಸಾಹಿತ್ಯ. ಒಂದು ಹೇಳ್ಬೋದು, ಸಿಂಹರೂಪಿಣ ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ. ಎಲ್ಲ ನಾವು ಮೈಕಲ್ಲಿ ಹೇಳ್ಬಿಟ್ರೆ ನೋಡೋದಾದ್ರೂ ಏನು. ಹಾಗಾಗಿ ಸೌಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ದಯವಿಟ್ಟು ನಿಮ್ಮ ತನವನ್ನು ಉಳಿಸ್ಕೊಳ್ಳೋ ಸಿನಿಮಾಗಳಂತ ನೀವು ಒಲವು ತೋರಿಸಿ. ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಬನ್ನಿ. ಪೂರ್ವಗ್ರಹ ಇಟ್ಕೊಳ್ಬೇಡಿ, ಸಿನಿಮಾ ಅಂದರೆ ಚೆನ್ನಾಗಿರೋಲ್ಲ, ಚಿತ್ರರಂಗ ಅಂದರೆ ಕೆಟ್ಟದಾಗಿದೆ ಅಂತ. ಅದು ಕೆಲವರು ಥರ ಬಿಂಬಿಸ್ತಾರೆ. ಆದರೆ ಯಾವುದೇ ಹಣ್ಣನ್ನು ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲ್ಗೆಗೆ ಸ್ವಾದ ಗೊತ್ತಾಗುತ್ತೆ. ಹಾಗಾಗಿ ಬೇರೆಯವರ ಅಭಿರುಚಿಯನ್ನು ನಿಮ್ಮ ಮೇಲೆ ಹೇರ್ಕೊಳ್ಳೋಕೆ ಹೋಗಬೇಡಿ, ಬೇರೆಯವರ ಅಭಿಪ್ರಾಯನ ನಿಮ್ಮ ಮೇಲೆ ಹೇರ್ಕೋಬೇಡಿ. ದಯಮಾಡಿ ನೀವು ಅದನ್ನು ಅನುಭವಿಸಿ ಮತ್ತು ಇನ್ನೊಬ್ಬರಿಗೆ ಅದನ್ನು ಅನುರಣಿಸೋ ಥರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೀರಿಯಸ್ ಆಗಿದೆ ನಿಮ್ಮ ಪಾತ್ರ ಅಂತ ಹೇಳಿ. ನಿಮಗೆ ಟೀಸರ್ ನೋಡಿದಾಗಲೇ ಗೊತ್ತಾಯ್ತು ನನ್ನ ಪಾತ್ರ ಸೀರಿಯಸ್ ಆಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಡಿವೋಷನಲ್ ಬ್ಯಾಕ್ಡ್ರಾಪ್ ಇರ್ತಕ್ಕಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದು. ನನ್ನ ಪಾತ್ರ ದೇವಿಯ ಭಕ್ತ ಆರಾಧಕ. ಆಲ್ಮೋಸ್ಟ್ ಸೀನ್ಗಳೆಲ್ಲನೂ ಹೀರೋ ಜೊತೆನೇ ಇದೆ.
ಮಜವಾಗಿದೆ, ಗಂಭೀರವಾಗೂ ಇದೆ, ಎಮೋಷ್ನಲ್ ಆಗೂ ಇದೆ, ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಸನ್ನಿವೇಶಗಳಿವೆ. ನಿಜವಾಗ್ಲೂ ಬಹಳ ಭಾವನಾತ್ಮಕ ಆಗೋದಂತೂ ಖಂಡಿತ ಸಿನಿಮಾ. ಒಂದು ಡಿವೋಷ್ನಲ್ ಸ್ಕ್ರಿಪ್ಟ್ನ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮ್ಗೆ ತಂದಿರೋ ಕಿನ್ನಾಳ್ ಸರ್ ನಿಜವಾಗ್ಲೂ ಗ್ರೇಟ್ ಸರ್. ನಿಜವಾಗ್ಲೂ ಆ ಸ್ಕ್ರೀನ್ ಪ್ಲೇ ಕೇಳಿದಾಗ ಒಂದು ವೈಬ್ರೇಷನ್, ಕತೆ ಕೇಳಿದಾಗಲೇ ಒಂದು ವೈಬ್ರೇಷನ್ನು, ಈ ಟೀಸರ್ ನೋಡ್ತಿದ್ದಾಗ ಒಂದು ವೈಬ್ರೇಷನ್ನು. ಸಿನಿಮಾದಲ್ಲಿ ಶಕ್ತಿ ಇದೆ, ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್. ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್, ಧನ್ಯವಾದಗಳು. ಈ ಅಂಕಿತಾನು ಮತ್ತು ಯಶಸ್ವಿನಿ ಎಲ್ಲರನ್ನೂ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ, ಯಾರೂ ಕಾಣಲ್ಲ. ಸಿನಿಮಾ ನೋಡಬೇಕು, ರುಬ್ಕೊಂಬಿಟ್ಟವ್ರೆ. ಸೂಪರ್, ತುಂಬಾ ಖುಷಿ ಆಯ್ತು ನೋಡಿ. ಅಂಕಿತ್ ಅವರು ಸ್ಪೆಷಲ್, ಯಾಕಂದ್ರೆ ಆಂಕರಿಂಗ್ ಇಂದ ಆಕ್ಟ್ರೆಸ್ ಆಗಿದ್ದಾರಲ್ಲ ಆ ತರ. ಯಶು ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಜಯ್ ಸರ್, ಧನ್ಯವಾದಗಳು. ಸಾಗರ್ ಅವ್ರನ್ನ ಮಾತನಾಡ್ಸೋಣ. ಸಾಗರ್ ಅವರು ಪ್ಲೀಸ್. ಹೊಸ ಸಿನಿಮಾ, ಹೊಸ ಪ್ರತಿಭೆ, ಮೊದಲ ಸಿನಿಮಾ ಅಂತಿದ್ದಾರೆ, ಆದ್ರೆ ಯಾವುದು ಫಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ತಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿಂಹರೂಪಿಣಿ ಬಗ್ಗೆ, ತಮ್ಮ ಮಾತು? ಮೊದಲನೇದಾಗಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್, ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಒಂದು 5 ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ಜನಗಳ ಮನಸ್ಸಲ್ಲಿ ನಿಲ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾತ್ರ ನನ್ನ ಹತ್ರ ಇದ್ದಿದ್ದು. ನನಗೂ ಸರ್ ಹತ್ರ, ಪ್ರೊಡ್ಯೂಸರ್ ಸರ್ ಹತ್ರ ಕೇಳಿದೆ, ಸರ್ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ, ನನ್ನ ಕೈಲಿ ಆಗತ್ತಾ, ಆ ಭಾರ ನನ್ನ ಕೈಲಿ ನೋಡಕ್ಕಾಗತ್ತಾ ಅಂತ ಕೇಳಿದೆ. ಸರ್, ನೀವು ಮೇಕಪ್ ಹಾಕಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ತನಕನೂ ಭಯನೇ ಇತ್ತು, ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ. ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ, ಸರ್ ಇನ್ನೂ ಚಾನ್ಸ್ ಇದೆ ಸರ್, ಇನ್ನೂ 24 hours ಟೈಮ್ ಇದೆ, ಟ್ರೈ ಮಾಡಿ ಸರ್ ಅಂತ. ಇಲ್ಲ ಸರ್, ಖಂಡಿತವಾಗ್ಲೂ ಆಗುತ್ತೆ, ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ. ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಕಿನ್ನಾಳ್ ರಾಜ್ ಸರ್ ತುಂಬ ಕಾಟ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.